ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರವಂತೆ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ನ ಸಿಎಸ್ಆರ್ ನಿಧಿಯಿಂದ ಶೌಚಾಲಯ ಉದ್ಘಾಟನಾ ಕಾರ್ಯಕ್ರಮವು ಶಾಲಾ ವಠಾರದಲ್ಲಿ ನಡೆಯಿತು. ಸತೀಶ್ ಎಂ ನಾಯಕ್ ನೂತನ ಶೌಚಾಲಯ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ, ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ನ ಸಿಎಸ್ಆರ್ ನಿಧಿಯಿಂದ ಶೌಚಾಲಯ 12 ಲಕ್ಷ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯವಾಗಿ ನಿರ್ಮಾಣವಾಗಿದೆ. ಇದರ ಮುಖ್ಯ ಉದ್ದೇಶ ಶಾಲೆಯ ಪರಿಸರವನ್ನು ಸ್ವಚ್ಛ ಮತ್ತು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ದಾನಿಗಳು ಶೌಚಾಲಯ ನಿರ್ಮಾಣಕ್ಕೆ ಹಣ, ಸಾಮಗ್ರಿಗಳು ಅಥವಾ ತಾಂತ್ರಿಕ ಸಹಾಯವನ್ನು ಒದಗಿಸಬಹುದು. ಇದು ಶಾಲೆಯ ಮೂಲ ಸೌಕರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದರು. ನಾನು ಕ್ಯಾನ್ಫಿನ್ ಬ್ಯಾಂಕ್ MD ಪ್ರಕಾಶ್ ಶಾನ್ಭಾಗ್ ಹಾಗೂ ಅವರ ಅಸಿಸ್ಟೆಂಟ್ MD ಆದಂತಹ ಪ್ರಶಾಂತ್ ಜೋಶಿ ಅವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಅವರು ಇದನ್ನು ಮಾಡಿಕೊಡಲಿಕ್ಕೆ ಒಪ್ಪಿಕೊಂಡು ಸುಮಾರು 12 ಲಕ್ಷ ರೂಪಾಯಿದ ಶೌಚಾಲಯವನ್ನು ಇವತ್ತು ಉದ್ಘಾಟನೆ ಆಗಿದೆ. ಬಹುಶಃ ಇಲ್ಲಿ ಅತಿ ಬಡವ ಸಮಾಜದ ಮೀನುಗಾರರ ಮಕ್ಕಳು ಈ ಶಾಲೆಗೆ ಬರುವುದರಿಂದ ಅವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಈ ಒಂದು ಶೌಚಾಲಯ ನಿರ್ಮಿಸಿಕೊಟ್ಟಿದ್ದಾರೆ. ಬಹುಶಃ ಇನ್ನೂ ತುಂಬ ಕೆಲಸ ಆಗಬೇಕಾಗಿದೆ. ಈ ಶಾಲೆಯ ಕಟ್ಟಡ ಸಮೇತ ತುಂಬ ಹಳೆದಾಗಿದೆ. ಈ ಒಂದು ಹಳೆಯ ಕಟ್ಟಡವನ್ನು ಸರ್ಕಾರದವರು ಹಾಗೂ ಇಲ್ಲಿಯ ಶಾಸಕರು ನಮ್ಮ ಗುರುರಾಜ್ ಗಂಟಿಯವರು ಸಮೇತ ಇದನ್ನು ಮನಗೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಆದಷ್ಟು ಒಂದು ಅನುದಾನಗಳನ್ನು ಕೊಡುವಂಥದ್ದು, ಸರ್ಕಾರದಿಂದ ಬರುವಂಥ ಶೌಚಾಲಯಗಳು ಇರ್ಬೋದು ಅಥವಾ ಬೇರೆ ಬೇರೆಯ ಒಂದು ವಿಶೇಷವಾದಂಥ ಅನುದಾನಗಳನ್ನು ಈ ಶಾಲೆಗೆ ಕೊಡುವಂಥದ್ದು. ಹಾಗೆ ಇಂಥ ಹಳ್ಳಿ ಶಾಲೆಗಳಿಗೆ ವಿಶೇಷವಾದಂಥ ಅನುದಾನ ಇಂಥ ಕ್ಯಾನ್ಫಿನ್ ಬ್ಯಾಂಕಿನವರು ತುಂಬ ಮನಸ್ಸು ಮಾಡಿ ಬೇರೆ ಬೇರೆ ಸಂಸ್ಥೆಗಳು ಇರ್ಬೋದು, ನಮಗೆ ಮಾಡುವಂಥ ಮನಸ್ಸು ಬೇಕು. ಬಹುಶಃ ಅಂಥ ಮಾಡುವಂಥ ಮನಸ್ಸಿರುವಂಥ ಸಂಸ್ಥೆಗಳು ಇಂಥ ಶಾಲೆಗಳಿಗೆ ಶೌಚಾಲಯಗಳು, ಶಾಲೆಗಳ ಕಟ್ಟಡಗಳು, ಹಾಗೆ ಬೇಕಾದಂಥ ಪ್ರಾಜೆಕ್ಟ್ ಕೊಡುವಂಥದ್ದು ಏನೇ ಇರ್ಬೋದು. ಅದಕ್ಕೆ ಇವತ್ತು ಕಂಪ್ಯೂಟರ್ ಯುಗ, ಇವತ್ತು ಎಲ್ಲ ಶಾಲೆಗಳಿಗೆ ಕಂಪ್ಯೂಟರ್ ಬೇಕಾಗ್ತದೆ. ಇಂಥದನ್ನು ಎಲ್ಲ ಸಂಸ್ಥೆಯವರು ಪಡ್ಕೊಂಡು ಇದನ್ನು ನೋಡಿ ಕ್ಯಾನ್ಫಿನ್ ಬ್ಯಾಂಕಿನವರು ಮಾಡಿದಂಥ ಕೆಲಸವನ್ನು ನೋಡಿ ತಾವು ಎಲ್ಲ ಸಂಸ್ಥೆಯವರು ಈ ಶಾಲೆಗಳಿಗೆ ತಮ್ಮ ಅನುದಾನಗಳನ್ನು ಹೆಚ್ಚು ಕೊಡಬೇಕಾಗಿ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ. ಈ ಶೌಚಾಲಯವನ್ನು ಈ ಮಕ್ಕಳು ಒಳ್ಳೆ ಇಸ್ಕೊಳ್ಳಿ, ಈ ಹೆಸರು ಒಳ್ಳೆ ಬೆಳೆಯಲಿ ಅಂತ ಹೇಳುತ್ತಾ ನನ್ನ ಮಾತನ್ನು. ಹೆಣ್ಣು ಮಕ್ಕಳ ಶೌಚಾಲಯವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ ಪಟ್ಕಾರ್ ಉದ್ಘಾಟಿಸಿದರು. ಗಂಡು ಮಕ್ಕಳ ಶೌಚಾಲಯವನ್ನು ಪ್ರಶಾಂತ ಬೆಳಿರಾಯ ಉದ್ಘಾಟಿಸಿದರು. ಶಾಸಕ ಗುರುರಾಜ್ ಗಂಟಿಹೊಳೆ ಭೇಟಿ ನೀಡಿ ಬೈಂದೂರು ಕ್ಷೇತ್ರದಲ್ಲಿ ಸರಕಾರಿ ಶಾಲೆಯಲ್ಲಿ ಒಂದು ಹೈಟೆಕ್ ಮಾದರಿಯ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದ್ರು. ಸಭೆಯ ಅಧ್ಯಕ್ಷತೆಯನ್ನು ವಿಶ್ವನಾಥ ಶಾನುಭಾಗ್ ವಹಿಸಿದ್ರು. ಎಸ್ ಜನಾರ್ದನ ಮರವಂತೆ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶೌಚಾಲಯದ ಅಗತ್ಯವನ್ನು ತಿಳಿಸಿ ಅದನ್ನು ನಮ್ಮ ಊರಿಗೆ ಒದಗಿಸಿಕೊಟ್ಟ ಕ್ಯಾನ್ಫಿನ್ ಸಂಸ್ಥೆಯನ್ನು ಅಭಿನಂದಿಸಿದ್ರು. ಶೌಚಾಲಯ ನಿರ್ಮಾಣ ಆಗಿ ಉದ್ಘಾಟನೆ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ಇಬ್ಬರು ಕಾರಣಕರ್ತರು. ನಾನು ಮೊದಲನೆಯ ಸ್ಥಾನವನ್ನು ನಮ್ಮ ಆತ್ಮೀಯರಾದಂಥ ಸತೀಶ್ ನಾಯಕರಿಗೆ ಕೊಡ್ತೇನೆ. ಕ್ಯಾನ್ಫಿನ್ ಹೋಮಿಗೂ ಮರವಂತೆಗೂ ಏನೂ ಸಂಬಂಧ ಇಲ್ಲ. ಅದರ ಮ್ಯಾನೇಜಿಂಗ್ ಡೈರೆಕ್ಟ್ರಿಗಾಗಲಿ ಅಥವಾ ನಿರ್ದೇಶಕರಿಗಾಗಲಿ ಮರವಂತೆಯ ಯಾರದ್ದೇ ಆಗಲಿ ಪರಿಚಯ ಇದೆ. ಸತೀಶ್ ನಾಯಕರು ಹೈಸ್ಕೂಲಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿನ ಶಿಕ್ಷಕರು ಅವರ ಮುಂದೆ ಒಂದು ಬೇಡಿಕೆ ಇಟ್ಟು, ಶಾಲೆಗೆ, ಅಲ್ಲಿನ ಮಕ್ಕಳಿಗೆ, ಅಲ್ಲಿನ ಸೊತ್ತುಗಳಿಗೆ ಒಂದು ರಕ್ಷಣೆ ಸಿಗಬೇಕಾದರೆ ನಿರಂತರವಾಗಿ ಬೆಳಗುವಂತಹ
ಅಲ್ಲಿ ಬೆಳಕಿನ ವ್ಯವಸ್ಥೆ ಬೇಕು ಅಂತ. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕರಾದ ಶ್ರೀ ಸತ್ಯನಾರಾಯಣ ಕೊಡೇರಿ, ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಸಂತೋಷ್ ಮುಖವೀರ, ವಿದ್ಯಾರ್ಥಿ ನಾಯಕಿ ಸೌಜನ್ಯ, ಎಸ್ಟಿಎಂಸಿ ಉಪಾಧ್ಯಕ್ಷೆ ಶಾರದಾ ಪೂಜಾರಿ ಉಪಸ್ಥಿತರಿದ್ದರು. ಸಂಸ್ಥೆಯ ಮುಖ್ಯೋಪಾಧ್ಯಾಯ ಸೀತಾರಾಮ ಬಿ ಸ್ವಾಗತಿಸಿ, ಶಶಿಕಲಾ ಮತ್ತು ನಿರ್ಮಲಾ ಪಟ್ಗಾರ್ ಕಾರ್ಯಕ್ರಮ ನಿರೂಪಿಸಿದ್ರು. ಶಿಕ್ಷಕಿ ಶಾರದಾ ವಂದಿಸಿದ್ರು. ನಮ್ಮ ಶಾಲೆಯ ಬಹುದಿನದ ಒಂದು ಕನಸಿತ್ತು, ಒಂದು ಒಳ್ಳೆಯ ಶೌಚಾಲಯ ಆಗಬೇಕು ಅಂತೇಳಿ. ಅದು ಇವತ್ತು ಈಡೇರಿದೆ. ಅದಕ್ಕೆ ತುಂಬ ಜನ ಕಾರಣ. ಅದರಲ್ಲಿ ನಮ್ಮದು ಕ್ಯಾನ್ಫಿನ್ ಸಂಸ್ಥೆ, ಆ ಸಂಸ್ಥೆಯ CSR ಫಂಡ್ನಿಂದ ಇವತ್ತು ಶೌಚಾಲಯ ಆಗಿದೆ. ಅವರಿಗೆ ಧನ್ಯವಾದಗಳು. ಆ ಸಂಸ್ಥೆ ಇಲ್ಲಿ ಬರುವಲ್ಲಿ ಮತ್ತು ಈ ಕೊಡುಗೆ ನಮಗೆ ಸಿಗುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದವರು ನಮ್ಮ ಸತೀಶ್ ನಾಯ್ಕರವರು. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಇದನ್ನು ಕೊಟ್ಟವರು ಪ್ರಶಾಂತ್ ಜೋಶಿ ಅವರು, ನಮಗೆ ಕೊಡುವಲ್ಲಿ ಸಹಕರಿಸಿದವರು. ಅವರಿಗೆ ಧನ್ಯವಾದ. ಶಾನ್ಭಾಗ್ ಅವರು, ಅವರಿಗೆ ಧನ್ಯವಾದಗಳು. ಹಾಗೆ ಈ 12 ಲಕ್ಷದಲ್ಲಿ ಇಷ್ಟೊಂದು ಉತ್ತಮವಾದಂತಹ ಒಂದು ಶೌಚಾಲಯವನ್ನು ಕಟ್ಟಿಕೊಟ್ಟವರು ಪ್ರತೀಕ್ಷಾ ಕನ್ಸ್ಟ್ರಕ್ಷನ್ ಕಾರ್ಕಳ, ಇದರ ಪ್ರಶಾಂತ್ ಬಿಳಿಯಾರವರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ಎಲ್ಲ ಕಾರ್ಯಕ್ರಮವನ್ನು ಏನು ತಪ್ಪಿಲ್ಲದಂತೆ ನಡೆಸಿಕೊಟ್ಟವರು ನಮ್ಮ SDMC ಅಧ್ಯಕ್ಷರು. ಕಾರ್ಯಕ್ರಮದ ಆರಂಭದಿಂದ ಅಲ್ಲಿ ಶಿಲಾನ್ಯಾಸದಿಂದ ಹಿಡಿದು ಇವತ್ತಿನವರೆಗೆ ಅದರ ದಿನಕ್ಕೆ ಒಂದು 4-5 ಸಲ ಭೇಟಿ ಕೊಟ್ಟು ಅದರ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಿ ಒಂದು ಯೋಜನೆ ಅತ್ಯಂತ ಉತ್ತಮವಾಗಿ ನಡೀಲಿಕ್ಕೆ ಸಹಕರಿಸಿದವರು ನಮ್ಮ SDMC ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರು, ನಮ್ಮ ಶಿಕ್ಷಕರೊಂದವರು. ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಇನ್ನೂ ಮುಂದಿನ ನಮ್ಮದೊಂದು ಬೇಡಿಕೆ ಇದೆ. ಒಂದು ಉತ್ತಮವಾದೊಂದು ಪ್ರಾಜೆಕ್ಟ್ ನಮ್ಮ ಶಾಲೆಗೆ ಬೇಕು. ಅದನ್ನು ನಮ್ಮ SDMC ಅಧ್ಯಕ್ಷರು, ನಮ್ಮ ಸತೀಶ್ ನಾಯ್ಕರು ಇವರೆಲ್ಲರೂ ಸೇರಿ ಮಾಡಿಕೊಡಬೇಕು ಅಂತ ಹೇಳ್ತಾ, ಶಾಲೆ ಪರವಾಗಿ ಇವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರವಂತೆ ಇದರ ಇಂದಿನ ನಮ್ಮ ಬಹುದಿನಗಳ ಕನಸಾದಂಥ ಒಂದು ಶೌಚಾಲಯವನ್ನು ಕ್ಯಾನ್ಫಿನ್ ಸಂಸ್ಥೆಯವರು ತುಂಬ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಇಂಥ ಒಂದು ಶೌಚಾಲಯವನ್ನು ಪಡೆದಂಥ ಸರ್ಕಾರಿ ಶಾಲೆ ಆದಂಥ ನಮ್ಮ ಶಾಲೆ ಧನ್ಯ ಆಗಿದೆ. ಇವತ್ತು ತುಂಬ ಹೃದಯ ಧನ್ಯವಾದಗಳು ಕ್ಯಾನ್ಫಿನ್ ಸಂಸ್ಥೆಗೆ. ಹಾಗೆ ಈ ಶಾಲೆಯಲ್ಲಿ 260 ಜನ ಮಕ್ಕಳು ಕಲಿತಾ ಇದ್ದಾರೆ. ಇನ್ನೂ ಬೇಕಾದಂಥ ವ್ಯವಸ್ಥೆಗಳು ಹಲವಾರಿದೆ. ಆ ಹಲವಾರು ಸಮಸ್ಯೆಗಳಲ್ಲಿ ನಮಗೆ ಇನ್ನೂ ಕೆಲವೊಂದು ಸಂಸ್ಥೆಗಳಿದೆ. ಕೆಲವೊಂದು ಸಂಸ್ಥೆಯವರು CSR ಫಂಡನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಮುಂದಿನ ಏನಾದರೂ ಒಂದು ಕೆಲಸಗಳು ಬೇಕಾದಲ್ಲಿ ಏನಾದರೂ ಒಂದು ವ್ಯವಸ್ಥೆಗಳು ಸಂಬಂಧಪಟ್ಟಲ್ಲಿ ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಕೆಲವೊಂದು ಸಂಸ್ಥೆಗಳನ್ನು ನಾವು ಈಗಾಗಲೇ ಮುಟ್ಟಿದ್ದೇನೆ. ನಮಗೆ ಬೇಕಾದ ಒಂದು ಸ್ಮಾರ್ಟ್ ಕ್ಲಾಸ್ ಇದೆ, ಇನ್ನೊಂದು ಪ್ರೊಜೆಕ್ಟರ್ ವಿತ್ ಸ್ಮಾರ್ಟ್ ಕ್ಲಾಸ್ ಕೊಡಬೇಕು ಅಂತಿದೆ. ಮತ್ತು LKG UKG ಮಕ್ಕಳಿಗೆ ಸ್ವಲ್ಪ ಒಳಗಡೆ ಆಟ ಆಡಲಿಕ್ಕೆ, ಮತ್ತು ಹೊರಗಡೆ ಮೈದಾನ ಸ್ವಲ್ಪ ಹೊರಗಡೆ ಚಿಕ್ಕದಿರುವುದರಿಂದ ಅಲ್ಲಿ ಒಂದು ಜಾರು ಬಂಡಿ ಇಂಥ ಒಂದು ಆಟಿಕೆ ಸಾಮಗ್ರಿಗಳನ್ನು ಹಾಕಿಸಬೇಕು ಅನ್ನುವಂಥ ಬಗ್ಗೆ ಕೆಲವೊಂದು CSR ಫಂಡ್ಗಳ ಕಡೆ ಮುಖ ಮಾಡಿದ್ದೇನೆ. ಕೊಡುತ್ತೆ ಅಂತ ಹೇಳಿದವರು ಕೆಲವರು ಇದ್ದಾರೆ. ಇನ್ನೂ ಕೆಲವೊಂದು ಸಂಸ್ಥೆಗಳನ್ನು ನಾವು ಟಚ್ ಮಾಡಲಿಕ್ಕೆ ಬಾಕಿ ಇದೆ. ಹಾಗೆ LKG UKGಗೂ ಕೂಡ ನಾವು ನಡೆಸ್ತಾ ಇದ್ದೇವೆ. LKG UKGಯಲ್ಲೂ ತುಂಬ ಮಕ್ಕಳಿದ್ದಾರೆ. 260 ಮಕ್ಕಳನ್ನು ಹೊಂದಂಥ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರವಂತೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದೆ. ಶಿಕ್ಷಕ ವೃಂದದವರಿಗೂ ಇಂದು ಶೌಚಾಲಯ ಕೊಟ್ಟಂಥ ಕ್ಯಾನ್ಫಿನ್ಗೂ ಹಾಗೂ ದಾನಿಗಳಿಗೂ ಎಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಮತ್ತೊಮ್ಮೆ ತಿಳಿಸ್ತೇನೆ. ನಮಸ್ತೆ. ನಮಗೆ ಈ ದಿನದಂದು ಕ್ಯಾನ್ಫಿನ್ ಹೋಮ್ಸ್ ಬೆಂಗಳೂರು ಇವರು ತುಂಬ ಸುಂದರವಾದ ಶೌಚಾಲಯವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಇದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಮೊದಲಿನ ಶೌಚಾಲಯ ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ಅಲ್ಲಿನ ನೀರಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಹೀಗಾಗಿ ಅವರು ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. JP ಬಡಾಕೆರೆ V4 ನ್ಯೂಸ್ ಬೈಂದೂರು.